ಬೆನ್ನಲ್ಲೇ ಈ ಹೋಟೆಲ್ಗಳ ಅಕ್ರಮ ಬಯಲಾಗಿದೆ. ಯಾವ ರೀತಿ ಕೆಮಿಕಲ್ ಅನ್ನ ಬಳಕೆ ಮಾಡಿ ಕಬಾಬ್ ಹಾಗೆ ಇನ್ನಿತರ ವಸ್ತುಗಳನ್ನು ತಯಾರು ಮಾಡ್ತಾರೆ ಅನ್ನೋದನ್ನ ನಿಮಗೆ ಇಂಚಿಂಚು ತೋರಿಸಿದ್ವಿ. ಈ ವರದಿ ಯಾವಾಗ ಪ್ರಸಾರ ಆಯಿತು ಅದರ ಬೆನ್ನಲ್ಲೇ ಆಹಾರ ಸಂರಕ್ಷಣಾ ಇಲಾಖೆ ಎಚ್ಚೆತ್ತಿದೆ. ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ದಾಳಿಯನ್ನ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಆಹಾರಕ್ಕೆ ಬಳಸ್ತಾ ಇದ್ರು ಡೇಂಜರಸ್ ಕೆಮಿಕಲ್, ಸಿಂಥೆಟಿಕ್ ಬಣ್ಣಗಳನ್ನ ಬಳಸ್ತಾ ಇದ್ರು. ಅದೆಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಈಗ ಆಹಾರ ಇಲಾಖೆ ಎಷ್ಟೇ ಸೂಚನೆಯನ್ನ ಕೊಟ್ಟರು, ಎಷ್ಟೇ ಗೈಡ್ಲೈನ್ಸ್ ಅನ್ನ ಕೊಟ್ಟರು, ಎಷ್ಟೇ ಕೇರ್ಫುಲ್ ಆಗಿ ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಬಣ್ಣಗಳನ್ನ ಬಳಕೆ ಮಾಡ್ತಾ ಇದ್ರು. ಕಬಾಬ್ ಮಾತ್ರ ಅಲ್ಲ, ಇನ್ನಿತರ ಆಹಾರಗಳಲ್ಲೂ ಕೂಡ ಬಣ್ಣ ಬಳಕೆ ಆಗ್ತಾ ಇತ್ತು. ಕಲರ್ ಬಣ್ಣಗಳು, ಅದರಲ್ಲೂ ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಎಲ್ಲಾ ಬಣ್ಣಗಳು ಬಳಕೆ ಆಗ್ತಾ ಇತ್ತು. ಬಿರಿಯಾನಿ ಆಗಿರ್ಬೋದು, ಗ್ರಿಲ್ ಚಿಕನ್ ಆಗಿರ್ಬೋದು, ಅಥವಾ ತಂದೂರಿ ಆಗಿರ್ಬೋದು, ಇದೆಲ್ಲದರಲ್ಲೂ ಕಲರ್ಗಳು ಬಳಕೆ ಆಗುತ್ತೆ. ಕೆಮಿಕಲ್ ಯುಕ್ತ ಆಹಾರದ ಸ್ಯಾಂಪಲ್ಸ್ ಗಳನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ವರದಿಯಾದ ಒಂದೇ ಗಂಟೆಯಲ್ಲಿ ಆಹಾರ ಇಲಾಖೆ ದಾಳಿ ಮಾಡಿದೆ. ರೇಡ್ ಮಾಡ್ತಾ ಇದ್ದಂತೆ ಬಿಲ್ಡಿಂಗ್ ಓನರ್ಗೆ ಹೋಟೆಲ್ ಮಾಲೀಕ ಕರೆ ಮಾಡಿದ್ದಾರೆ. ಇದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಆಹಾರ ಇಲಾಖೆ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಈ ಹಿಂದೆ ಕೇವಲ ಸೂಚನೆಯನ್ನ ಕೊಟ್ಬಿಟ್ರೆ ಆಯ್ತಾ, ಸೂಚನೆ ಕೊಟ್ಟ ಬೆನ್ನಲ್ಲೂ ಕೂಡ ಈ ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಅದರಲ್ಲೂ ಪ್ರತಿಷ್ಠಿತ ಹೋಟೆಲ್ಗಳು ಒಂದಷ್ಟರಲ್ಲಿ ಈ ಕೆಮಿಕಲ್ ಯುಕ್ತ ಆಹಾರಗಳನ್ನ ಇನ್ನೂ ಸೇಲ್ ಮಾಡ್ತಾ ಇದ್ರು, ಇನ್ನೂ ಬಳಕೆ ಮಾಡ್ತಾ ಇದ್ರು. ಜನರಿಗೆ ಅದನ್ನೇ ತಿನ್ನೋದಕ್ಕೆ ಕೊಡ್ತಾ ಇದ್ರು. ಈಗ ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಒಂದಷ್ಟು ಆಹಾರದ ಸ್ಯಾಂಪಲ್ಸ್ ಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾದರಿಯನ್ನ ಸಂಗ್ರಹಿಸಿದ್ದಾರೆ. ಕೆಮಿಕಲ್ಗಳನ್ನ ಬಳಕೆ ಮಾಡಬಾರದು ಅನ್ನೋದಿತ್ತು, ನಿಷೇಧಿತ ಬಣ್ಣಗಳು. ಆ ನಿಷೇಧಿತ ಬಣ್ಣಗಳನ್ನು ಕೂಡ ಈಗ ಬಳಕೆ ಮಾಡ್ತಾ ಇರೋದು ಗಮನಕ್ಕೆ ಬಂದ ನಂತರದಲ್ಲಿ ಈಗ ಅದನ್ನ ಸೀಸ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ವರದಿ ಆಯಿತು, ವರದಿಯಾದ ಒಂದೇ ಗಂಟೆಯಲ್ಲಿ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಗ್ರೀನ್ ಕಲರ್ ನೋಡಿ, ನನ್ನ ಕೈ ನೋಡಿ ಎಷ್ಟರ ಪ್ರಮಾಣಕ್ಕೆ ಗ್ರೀನ್ ಕಲರ್ ಇದೆ ಅಂದ್ರೆ, ಇಂಥ ಒಂದು ಆಹಾರವನ್ನು ತಿಂದ್ರೆ ಯಾವ ಮನುಷ್ಯ ಬದುಕ್ತಾನೆ ಹೇಳಿ, ಯಾವ ಮನುಷ್ಯ ಬದುಕ್ತಾನೆ? ಇವರು ಜನರನ್ನ ಆಹಾರವನ್ನ ಕೊಡುವುದರ ಮೂಲಕ ಕೊಲೆಯನ್ನು ಮಾಡ್ತಾ ಇದ್ದಾರೆ. ರಕ್ತಹೀನತೆ, ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತವೆ ಇಂಥ ಆಹಾರವನ್ನ ತಿನ್ನೋದ್ರಿಂದ. ಕಬಾಬ್ ಪ್ರಿಯರು ಇದನ್ನು ನೋಡ್ಲೇಬೇಕು. ಇಂಥ ಹೋಟೆಲ್ಗಳನ್ನ ರೆಡ್ ಹ್ಯಾಂಡ್ ಆಗಿ ರಿಪಬ್ಲಿಕ್ ಕನ್ನಡ ಹಿಡಿದ್ರ ಮೂಲಕ ಇವತ್ತೊಂದು ದೊಡ್ಡ ಕಾರ್ಯಾಚರಣೆ ಮಾಡಿದೆ. ನಮ್ಮ ಕಾರ್ಯಾಚರಣೆಗೆ ಫುಡ್ ಆಹಾರ ಸಂರಕ್ಷಣಾ ಇಲಾಖೆಯವರು ಕೂಡ ಬಂದಿದ್ದಾರೆ, ಫುಡ್ ಆಫೀಸರ್ ಕೂಡ ಬಂದಿದ್ದಾರೆ. ಎಲ್ಲ ಕೂಡ ಆಹಾರವನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ಅವರೆಲ್ಲ ರಿಪೋರ್ಟ್ಗಳನ್ನ ಈಗಾಗಲೇ ತಗೊಂಡಿದ್ದಾರೆ, ಬರಿತಾ ಇದ್ದಾರೆ. ಪ್ರತಿಯೊಂದು ರಿಪೋರ್ಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಇದರಲ್ಲಿ ಸ್ಯಾಂಪಲ್ ತಗೊಳ್ಳಕ್ಕೆ, ಅಂದ್ರೆ ಕಬಾಬ್ಗಳನ್ನ ಈಗೇನು ಮಾಡಿದ ನಂತರ ಇಲ್ಲಿ ಸ್ಯಾಂಪಲ್ ಕೂಡ ತಗೊಂತಾರೆ. ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಿಮಗೆ ತೋರಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಕೂಡ ದಾಖಲಾತಿಗಳನ್ನ ಅವ್ರದ್ದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿದೆ. ಪ್ರತಿಯೊಬ್ಬರು ಈಗಾಗಲೇ ಆರೋಗ್ಯ ಇಲಾಖೆ ದಾಳಿಯನ್ನ ಮಾಡುವುದರ ಮೂಲಕ ಇಲ್ಲಿ ಆಗ್ತಾ ಇರುವಂತಹ ಹಗರಣವನ್ನ ಹತ್ತಿಕ್ಕುವಂತ ಉದ್ದೇಶದಿಂದ ಈಗಾಗಲೇ ಪ್ರತಿಯೊಂದು ಈ ಹೋಟೆಲ್ನ ರೈಡ್ ಮಾಡುವುದರ ಮೂಲಕ ಪ್ರತಿಯೊಂದು ಆಹಾರವನ್ನ ಸಂರಕ್ಷಣೆ, ಅಂದ್ರೆ ಟೆಸ್ಟಿಂಗ್ ಅನ್ನ ಮಾಡಿಸಲಿಕ್ಕೆ ಅವರು ಇಲ್ಲಿರುವಂತಹ ಬಿರಿಯಾನಿ ಆಗಿರಬಹುದು, ಕಬಾಬ್ಗಳಾಗಿರಬಹುದು, ಪ್ರತಿಯೊಂದನ್ನು ಕೂಡ ತಗೊಂಡಿದ್ದಾರೆ. ನಾವು ಬಂದ ತಕ್ಷಣ ಪುದೀನ ಹೆಚ್ಚಿ ಹಾಕಿ ಆ ಪುದೀನ ಕಬಾಬ್ ಅನ್ನ ಮಾಡಿದ್ದಾರೆ. ಬಟ್ ಈ ಪುದೀನ ಕಬಾಬ್ ನಾನು ಕೆಲವೊಂದಿಷ್ಟು ಫುಟೇಜ್ ಗಳನ್ನ ತೋರಿಸ್ತೀನಿ. ಇದು ಜಸ್ಟ್ ಪುದೀನ ಕಬಾಬ್ ಅಂತೆ ಇದು, ಆದ್ರೆ ನಾನು ಕೆಲವೊಂದಿಷ್ಟು ಫುಟೇಜ್ ಗಳು ತೋರಿಸ್ತೀನಿ. ಗ್ರೀನ್, ಫುಲ್ ಗ್ರೀನ್ ಇದೆ. ಇಂಥ ಆಹಾರವನ್ನ ಯಾವ ಮನುಷ್ಯ ತಿನ್ಲಿಕ್ಕಾಗುತ್ತೆ? ಈ ಆಹಾರವನ್ನ ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಈ ಕಲರ್ ಇರುವಂತಹ ಕಬಾಬ್ಗಳಿಗೆ ಇವರು ಬಣ್ಣವನ್ನ ಹಾಕ್ತಾರೆ. ಇದರಿಂದ ಮನುಷ್ಯನ ರಕ್ತಹೀನತೆ, ರಕ್ತಕ್ಕೆ ಸಂಬಂಧಪಟ್ಟಂತ ಲುಕೋಮಿಯಾ ಆಗಿರಬಹುದು, ಈ ರೀತಿಯಾದಂತಹ ಬೋನೋಮ್ಯಾರಸ್ ಕಾಯಿಲೆಗಳಾಗಿರಬಹುದು, ಈ ರೀತಿ ರಕ್ತ ಸಂಬಂಧಿ ಕಾಯಿಲೆಗಳು ಬರುತ್ತೆ. ಇದು ರುಚಿಯಾಗುತ್ತೆ, ತಿನ್ಲಿಕ್ಕೆ ರುಚಿ ಸಿಗುತ್ತೆ ಅಂತ ಒಂದೇ ಒಂದು ದೃಷ್ಟಿಕೋನದಿಂದ ಇವರು ಕಬಾಬ್ಗಳಿಗೆ ಈ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಹಾಕ್ತಾರೆ, ಆಹಾರಕ್ಕೆ ಈ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಹಾಕ್ತಾರೆ. ಈಗ ರಿಪಬ್ಲಿಕ್ ಕನ್ನಡ ನೇರವಾಗಿ ದಾಳಿ ಮಾಡಿದ ತಕ್ಷಣ ಆಹಾರ ಇಲಾಖೆಯವರು ಕೂಡ ನೇರವಾಗಿ ದಾಳಿ ಮಾಡಿ ಇಲ್ಲಿರುವಂತಹ ಫುಡ್ ಅನ್ನ, ಸ್ಯಾಂಪಲ್ ಅನ್ನ, ಪ್ರತಿಯೊಂದನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೋಟೆಲ್ಗಳ ಅಕ್ರಮ ಬಯಲಾಗಿದೆ. ಯಾವ ರೀತಿ ಕೆಮಿಕಲ್ ಅನ್ನ ಬಳಕೆ ಮಾಡಿ ಕಬಾಬ್ ಹಾಗೆ ಇನ್ನಿತರ ವಸ್ತುಗಳನ್ನು ತಯಾರು ಮಾಡ್ತಾರೆ ಅನ್ನೋದನ್ನ ನಿಮಗೆ ಇಂಚಿಂಚು ತೋರಿಸಿದ್ವಿ. ಈ ವರದಿ ಯಾವಾಗ ಪ್ರಸಾರ ಆಯಿತು ಅದರ ಬೆನ್ನಲ್ಲೇ ಆಹಾರ ಸಂರಕ್ಷಣಾ ಇಲಾಖೆ ಎಚ್ಚೆತ್ತಿದೆ. ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ದಾಳಿಯನ್ನ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಆಹಾರಕ್ಕೆ ಬಳಸ್ತಾ ಇದ್ರು ಡೇಂಜರಸ್ ಕೆಮಿಕಲ್, ಸಿಂಥೆಟಿಕ್ ಬಣ್ಣಗಳನ್ನ ಬಳಸ್ತಾ ಇದ್ರು. ಅದೆಲ್ಲವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಈಗ ಆಹಾರ ಇಲಾಖೆ ಎಷ್ಟೇ ಸೂಚನೆಯನ್ನ ಕೊಟ್ಟರು, ಎಷ್ಟೇ ಗೈಡ್ಲೈನ್ಸ್ ಅನ್ನ ಕೊಟ್ಟರು, ಎಷ್ಟೇ ಕೇರ್ಫುಲ್ ಆಗಿ ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಬಣ್ಣಗಳನ್ನ ಬಳಕೆ ಮಾಡ್ತಾ ಇದ್ರು. ಕಬಾಬ್ ಮಾತ್ರ ಅಲ್ಲ, ಇನ್ನಿತರ ಆಹಾರಗಳಲ್ಲೂ ಕೂಡ ಬಣ್ಣ ಬಳಕೆ ಆಗ್ತಾ ಇತ್ತು. ಕಲರ್ ಬಣ್ಣಗಳು, ಅದರಲ್ಲೂ ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಎಲ್ಲಾ ಬಣ್ಣಗಳು ಬಳಕೆ ಆಗ್ತಾ ಇತ್ತು. ಬಿರಿಯಾನಿ ಆಗಿರ್ಬೋದು, ಗ್ರಿಲ್ ಚಿಕನ್ ಆಗಿರ್ಬೋದು ಅಥವಾ ತಂದೂರಿ ಆಗಿರ್ಬೋದು, ಇದೆಲ್ಲದರಲ್ಲೂ ಕಲರ್ಗಳು ಬಳಕೆ ಆಗುತ್ತೆ. ಕೆಮಿಕಲ್ ಯುಕ್ತ ಆಹಾರದ ಸ್ಯಾಂಪಲ್ಸ್ ಗಳನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ವರದಿಯಾದ ಒಂದೇ ಗಂಟೆಯಲ್ಲಿ ಆಹಾರ ಇಲಾಖೆ ದಾಳಿ ಮಾಡಿದೆ. ರೇಡ್ ಮಾಡ್ತಾ ಇದ್ದಂತೆ ಬಿಲ್ಡಿಂಗ್ ಓನರ್ಗೆ ಹೋಟೆಲ್ ಮಾಲೀಕ ಕರೆ ಮಾಡಿದ್ದಾರೆ. ಇದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಆಹಾರ ಇಲಾಖೆ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಈ ಹಿಂದೆ ಕೇವಲ ಸೂಚನೆಯನ್ನ ಕೊಟ್ಬಿಟ್ರೆ ಆಯ್ತಾ, ಸೂಚನೆ ಕೊಟ್ಟ ಬೆನ್ನಲ್ಲೂ ಕೂಡ ಈ ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಅದರಲ್ಲೂ ಪ್ರತಿಷ್ಠಿತ ಹೋಟೆಲ್ಗಳು ಒಂದಷ್ಟರಲ್ಲಿ ಈ ಕೆಮಿಕಲ್ ಯುಕ್ತ ಆಹಾರಗಳನ್ನ ಇನ್ನೂ ಸೇಲ್ ಮಾಡ್ತಾ ಇದ್ರು, ಇನ್ನೂ ಬಳಕೆ ಮಾಡ್ತಾ ಇದ್ರು. ಜನರಿಗೆ ಅದನ್ನೇ ತಿನ್ನೋದಕ್ಕೆ ಕೊಡ್ತಾ ಇದ್ರು. ಈಗ ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಒಂದಷ್ಟು ಆಹಾರದ ಸ್ಯಾಂಪಲ್ಸ್ ಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾದರಿಯನ್ನ ಸಂಗ್ರಹಿಸಿದ್ದಾರೆ. ಕೆಮಿಕಲ್ಗಳನ್ನ ಬಳಕೆ ಮಾಡಬಾರದು ಅನ್ನೋದಿತ್ತು, ನಿಷೇಧಿತ ಬಣ್ಣಗಳು. ಆ ನಿಷೇಧಿತ ಬಣ್ಣಗಳನ್ನು ಕೂಡ ಈಗ ಬಳಕೆ ಮಾಡ್ತಾ ಇರೋದು ಗಮನಕ್ಕೆ ಬಂದ ನಂತರದಲ್ಲಿ ಈಗ ಅದನ್ನ ಸೀಸ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ವರದಿಯಾದ ಒಂದೇ ಗಂಟೆಯಲ್ಲಿ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಗ್ರೀನ್ ಕಲರ್ ನೋಡಿ, ನನ್ನ ಕೈ ನೋಡಿ ಎಷ್ಟರ ಪ್ರಮಾಣಕ್ಕೆ ಗ್ರೀನ್ ಕಲರ್ ಇದೆ ಅಂದ್ರೆ, ಇಂಥ ಒಂದು ಆಹಾರವನ್ನು ತಿಂದ್ರೆ ಯಾವ ಮನುಷ್ಯ ಬದುಕ್ತಾನೆ ಹೇಳಿ, ಯಾವ ಮನುಷ್ಯ ಬದುಕ್ತಾನೆ? ಇವರು ಜನರನ್ನ ಆಹಾರವನ್ನ ಕೊಡುವುದರ ಮೂಲಕ ಕೊಲೆಯನ್ನ ಮಾಡ್ತಾ ಇದ್ದಾರೆ. ರಕ್ತಹೀನತೆ, ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತವೆ ಇಂಥ ಆಹಾರವನ್ನ ತಿನ್ನೋದ್ರಿಂದ. ಕಬಾಬ್ ಪ್ರಿಯರು ಇದನ್ನು ನೋಡಲೇಬೇಕು. ಇಂಥ ಹೋಟೆಲ್ಗಳನ್ನ ರೆಡ್ ಹ್ಯಾಂಡ್ ಆಗಿ ರಿಪಬ್ಲಿಕ್ ಕನ್ನಡ ಹಿಡಿದ್ರ ಮೂಲಕ ಇವತ್ತೊಂದು ದೊಡ್ಡ ಕಾರ್ಯಾಚರಣೆ ಮಾಡಿದೆ. ನಮ್ಮ ಕಾರ್ಯಾಚರಣೆಗೆ ಫುಡ್ ಆಹಾರ ಸಂರಕ್ಷಣಾ ಇಲಾಖೆಯವರು ಕೂಡ ಬಂದಿದ್ದಾರೆ, ಫುಡ್ ಆಫೀಸರ್ ಕೂಡ ಬಂದಿದ್ದಾರೆ. ಎಲ್ಲ ಕೂಡ ಆಹಾರವನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ಅವರೆಲ್ಲ ರಿಪೋರ್ಟ್ಗಳನ್ನ ಈಗಾಗಲೇ ತಗೊಂಡಿದ್ದಾರೆ, ಬರಿತಾ ಇದ್ದಾರೆ. ಪ್ರತಿಯೊಂದು ರಿಪೋರ್ಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಇದರಲ್ಲಿ ಸ್ಯಾಂಪಲ್ ತಗೊಳ್ಳಕ್ಕೆ, ಅಂದ್ರೆ ಕಬಾಬ್ಗಳನ್ನ ಈಗೇನು ಮಾಡಿದ ನಂತರ ಇಲ್ಲಿ ಸ್ಯಾಂಪಲ್ ಕೂಡ ತಗೊಂತಾರೆ. ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಿಮಗೆ ತೋರಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಕೂಡ ದಾಖಲಾತಿಗಳನ್ನ ಅವ್ರದ್ದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿದೆ. ಪ್ರತಿಯೊಬ್ಬರು ಈಗಾಗಲೇ ಆರೋಗ್ಯ ಇಲಾಖೆ ದಾಳಿಯನ್ನ ಮಾಡುವುದರ ಮೂಲಕ ಇಲ್ಲಿ ಆಗ್ತಾ ಇರುವಂತಹ ಹಗರಣವನ್ನ ಹತ್ತಿಕ್ಕುವಂತ ಉದ್ದೇಶದಿಂದ ಈಗಾಗಲೇ ಪ್ರತಿಯೊಂದು ಈ ಹೋಟೆಲ್ನ ರೈಡ್ ಮಾಡುವುದರ ಮೂಲಕ ಪ್ರತಿಯೊಂದು ಆಹಾರವನ್ನ ಸಂರಕ್ಷಣೆ, ಅಂದ್ರೆ ಟೆಸ್ಟಿಂಗ್ ಅನ್ನ ಮಾಡಿಸಲಿಕ್ಕೆ ಅವರು ಇಲ್ಲಿರುವಂತಹ ಬಿರಿಯಾನಿ ಆಗಿರಬಹುದು, ಕಬಾಬ್ಗಳಾಗಿರಬಹುದು, ಪ್ರತಿಯೊಂದನ್ನು ಕೂಡ ತಗೊಂಡಿದ್ದಾರೆ. ನಾವು ಬಂದ ತಕ್ಷಣ ಪುದೀನ ಹೆಚ್ಚಿ ಹಾಕಿ ಆ ಪುದೀನ ಕಬಾಬ್ ಅನ್ನ ಮಾಡಿದ್ದಾರೆ. ಬಟ್ ಈ ಪುದೀನ ಕಬಾಬು ನಾನು ಕೆಲವೊಂದಿಷ್ಟು ಫುಟೇಜ್ ಗಳನ್ನ ತೋರಿಸ್ತೀನಿ. ಇದು ಜಸ್ಟ್ ಪುದೀನ ಕಬಾಬ್ ಅಂತೆ ಇದು, ಆದ್ರೆ ನಾನು ಕೆಲವೊಂದಿಷ್ಟು ಫುಟೇಜ್ಗಳು ತೋರಿಸ್ತೀನಿ. ಗ್ರೀನ್, ಫುಲ್ ಗ್ರೀನ್ ಇದೆ. ಇಂಥ ಆಹಾರವನ್ನ ಯಾವ ಮನುಷ್ಯ ತಿನ್ಲಿಕ್ಕಾಗುತ್ತೆ? ಈ ಆಹಾರವನ್ನ ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಈ ಕಲರ್ ಇರುವಂತಹ ಕಬಾಬ್ಗಳಿಗೆ ಇವರು ಬಣ್ಣವನ್ನ ಹಾಕ್ತಾರೆ. ಇದರಿಂದ ಮನುಷ್ಯನ ರಕ್ತಹೀನತೆ, ರಕ್ತಕ್ಕೆ ಸಂಬಂಧಪಟ್ಟಂತ ಲುಕೋಮಿಯಾ ಆಗಿರಬಹುದು, ಈ ರೀತಿಯಾದಂತಹ ಬೋನೋಮ್ಯಾರಸ್ ಕಾಯಿಲೆಗಳಾಗಿರಬಹುದು, ಈ ರೀತಿ ರಕ್ತ ಸಂಬಂಧಿ ಕಾಯಿಲೆಗಳು ಬರುತ್ತೆ. ಇದು ರುಚಿಯಾಗುತ್ತೆ, ತಿನ್ಲಿಕ್ಕೆ ರುಚಿ ಸಿಗುತ್ತೆ ಅಂತ ಒಂದೇ ಒಂದು ದೃಷ್ಟಿಕೋನದಿಂದ ಇವರು ಕಬಾಬ್ಗಳಿಗೆ ಈ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಹಾಕ್ತಾರೆ, ಆಹಾರಕ್ಕೆ ಈ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಹಾಕ್ತಾರೆ. ಈಗ ರಿಪಬ್ಲಿಕ್ ಕನ್ನಡ ನೇರವಾಗಿ ದಾಳಿ ಮಾಡಿದ ತಕ್ಷಣ ಆಹಾರ ಇಲಾಖೆಯವರು ಕೂಡ ನೇರವಾಗಿ ದಾಳಿ ಮಾಡಿ ಇಲ್ಲಿರುವಂತಹ ಫುಡ್ ಅನ್ನ, ಸ್ಯಾಂಪಲ್ ಅನ್ನ ಪ್ರತಿಯೊಂದನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.